ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಶುರುವಾಗೋದು ಸೆಪ್ಟೆಂಬರ್ ಎಂಡಿಂಗ್ ಅಲ್ಲೇ ಗುರು. ಆಲ್ರೆಡಿ ಇದೆ 28 ಅಂತ ಹೇಳಿ. ಸೆಪ್ಟೆಂಬರ್ ಮಂತ್ ಎಂಡ್ ಅಲ್ಲೇ ಶುರುವಾಗುತ್ತೆ ಬಿಗ್ ಬಾಸ್ ಸೀಸನ್ 12. ಆದ್ರೆ ಈಗ ಬಂದಿರೋ ಅಪ್ಡೇಟ್ ಏನಂದ್ರೆ, ಅಪ್ಡೇಟ್ ಜೊತೆಗೆ ಮನೆ ಯಾವ ರೀತಿ ಎಲ್ಲ ತಯಾರಾಗ್ತಾ ಇದೆ, ಮನೆ ಯಾವ ರೀತಿ ಇದೆ ಅಂತ ಹೇಳಿ ಒಳ್ಳೆ ಕ್ಲಿಪ್ ಸಿಗ್ತಾ ಇದೆ, ವಿಡಿಯೋ ಕ್ಲಿಪ್ ಎಲ್ಲ ಸಿಗ್ತಾ ಇದಾವೆ. ಅಪ್ಡೇಟ್ ಎಲ್ಲ ಬರ್ಬೇಕಾದ್ರೆ ಕೊಡ್ತಾ ಇದಾರೆ. ಆ ಕ್ಲಿಪ್ಸ್ ಎಲ್ಲ ನೀವು ನೋಡ್ಬೇಕು. ಮನೆ ಯಾವ ರೀತಿ ಅಂದ್ರೆ ವಾಟ್ಸ್ಆಪ್ ಚಾನಲ್ ಇದೆ, ಆ ವಾಟ್ಸ್ಆಪ್ ಚಾನಲ್ ಹೋಗಿ ಜಾಯಿನ್ ಆಗಿ ಅದರೆಲ್ಲ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಇದ್ರಲ್ಲಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಕಾಪಿರೈಟ್ ಕ್ಲೇಮ್ ಎಲ್ಲ ಗೊತ್ತೇ ಇರುತ್ತೆ. ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ. ಇನ್ನು ಮುಖ್ಯವಾಗಿ ಈ ಸೀಸನ್ ಒಂದು ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ, ಇಲ್ಲಿ ಮುಖ್ಯವಾಗಿ ಸೀಸನ್ 12 ಯಾವ ರೀತಿ ಇರುತ್ತೆ. ಈಗ ಸೀಸನ್ 10 ನೋಡಿದಾಗ ಸಮರ್ಥರು ಅಸಮರ್ಥರ ಅಂತ ತಗೊಂಡಿದ್ವಿ. ಸೀಸನ್ 11 ತಗೊಂಡಾಗ ಏನಾಯ್ತು, ಅಲ್ಲಿ ಒಂದು ನರಕ ಸ್ವರ್ಗ ಅಂತ ಕಾನ್ಸೆಪ್ಟ್ ಬಂದಿದ್ದು. ಮತ್ತೆ ಈ ಸಲ ಯಾವ ರೀತಿ ಇರುತ್ತೆ, ಒಂದಂತೂ ಸತ್ಯ, ಈ ಸಲ ಕೂಡ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದಾರೆ. ಬಿಗ್ ಬಾಸ್ ಸೀಸನ್ 12 ಒಂದು ಡೈರೆಕ್ಟರ್ ಆಗಿರ್ಬೋದು, ಒಂದು ಟೀಮ್ ಆಗಿರ್ಬೋದು, ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ. ಕಾರಣ ಏನಂದ್ರೆ, ಪ್ರತಿ ಸಲ ಏನಾಗ್ತಾ ಇತ್ತು, ಕಾಮನ್ ಮ್ಯಾನ್ಸ್ ಇಲ್ಲ ಅವರು ಒಳ್ಳೆ ಸೆಲೆಬ್ರಿಟೀಸ್ ನ ತಗೊಂಡು ಇದು ಮಾಡ್ತಾ ಇದ್ರು. ಬಟ್ ಈ ಸಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದೇನು ಯಾವ ರೀತಿ ಇರುತ್ತೆ, ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ರೆ, ಯಾವ ರೀತಿ ಅದ ಕಾನ್ಸೆಪ್ಟ್ ಇರುತ್ತೆ ಅಂತ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಬೇಗ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ ಚಾನಲ್ ಅಲ್ಲಿ. ಲಾಸ್ಟ್ ಸೀಸನ್ ನೋಡಿದ್ರೆ ಗೊತ್ತೇ ಇರುತ್ತೆ, ಇಂತಾರೆ ಹೋಗ್ತಾರೆ, ಇವತ್ತು ಹೋಗಿದ್ದು ಇವರೇ ಅಂತ ಕೂಡ ಅಪ್ಡೇಟ್ ಕೊಡ್ತಾ ಇದ್ವಿ. ಅಂತ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಅದೇ DD TV ಕನ್ನಡ ಅಂತ ಫಾಲೋ ಆಗಿ. ಇನ್ಸ್ಟಾಗ್ರಾಮ್ ಅಲ್ಲೂ ಬೇಗ ಅಪ್ಡೇಟ್ ಸಿಗುತ್ತೆ, ಫಾಲೋ ಮಾಡಬಹುದು. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಇಲ್ಲಿ ಮಾತಾಡ್ಬೇಕಾಗಿತ್ತೇನಂದ್ರೆ, ಯಾವ ರೀತಿ ಆಗ್ತದೆ ಅಂದ್ರೆ, ಪ್ರತಿ ಸಲ ಈಗ ಒಂದು 16 ಜನ ತಗೊಂಡ್ರೆ ಆದ್ರೆ ಒಂದು 20-25 ಜನ ಸೆಲೆಕ್ಟ್ ಮಾಡ್ತಾ ಇದ್ರು. ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರನ್ನ 16 ಜನ ಫೈನಲ್ ಮಾಡ್ತಾ ಇದ್ರು. ಆ ರೀತಿ ಆಗ್ತಾ ಇತ್ತು ಪ್ರೋಸೆಸ್. ಆದ್ರೆ ಈ ಸಲ ಒಂದು ಡಿಫ್ರೆಂಟ್ ಆಗಿ, ಡಿಫ್ರೆಂಟ್ ಆಂಗಲ್ ಅಲ್ಲಿ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕಂಟೆಸ್ಟೆಂಟ್ ಗಳನ್ನ ತಗೊಳ್ಳೋ ಒಂದು ತಯಾರಿ ಮಾಡ್ತಾ ಇದೆ. ಅದಕ್ಕಿಂತ ಮುಂಚೆ ಇರುತ್ತೆ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಅಂದ್ರೆ ಏನು, ಯಾವ ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಮಾಡ್ತಾರಪ್ಪ ನೋಡಿ ಗುರು. ಪ್ರತಿ ಸಲ ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರ ಅಂದ್ರೆ, ಅವ್ರನ್ನ ತಗೊಂಡು ಅವ್ರಿಗೆ ಒಂದೆಲ್ಲ ಕ್ವಶನ್ಸ್ ಎಲ್ಲ ಮಾಡಿ, ಅವ್ರಿಗೆಲ್ಲ ಒಂದು ಇದು ಮಾಡಿ, ಇವ್ರ ಟ್ಯಾಲೆಂಟ್ ಏನು, ಇವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಇವ್ರ ಇವ್ರ ಕೋಪಿಷ್ಟನ, ಇಲ್ಲ ಒಂದು ಸ್ಮೂತ್ ಆಗಿರ್ತಾರ, ಇವ್ರು ಹ್ಯಾಂಡಲ್ ಮಾಡ್ತಾರ, ಇವ್ರ ಅಗ್ರೆಷನ್ ಏನು, ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇದ್ರು. ಎಷ್ಟು ದಿನ, 3-4 ದಿನ ಅವ್ರು ಒಂದೇ ರೂಮ್ ಅಲ್ಲಿ ಹಾಕಿದ್ ಮಾಡಿ ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ರು, ಅವರ ಇಂಟರ್ವ್ಯೂ ಮಾಡ್ತಾ ಇದ್ರು. ಆದ್ರೆ ಈ ಸಲ ಆ ರೀತಿ ಅಲ್ಲ. ಇಲ್ಲಿ ಸೆಲೆಬ್ರಿಟೀಸ್ ಅಂತ ಏನೋ ಇದಾರೆ, ಸೆಲೆಬ್ರಿಟೀಸ್ ನೆಲ್ಲ ತಗೊಂತಾರೆ. ಸೆಲೆಬ್ರಿಟೀಸ್ ತಗೊಂಡಾದ್ಮೇಲೆ ಏನಾಗುತ್ತಂದ್ರೆ, ಇಲ್ಲಿ ಮುಖ್ಯವಾಗಿ ಸೆಲೆಬ್ರಿಟೀಸ್ ನ ಆರಾಮಾಗಿ ಅದೇ ರೀತಿಯಾಗಿ ಮನೆ ಕಳಿಸ್ತಾರೆ. ಬಟ್ ಕಾಮನ್ ಮ್ಯಾನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ. ಕಾಮನ್ ಮ್ಯಾನ್ಸ್ ಗೆ ಅಗ್ನಿ ಪರೀಕ್ಷೆ ಇರುತ್ತೆ. ಸುಮಾರಾಗಿ 20-25 ದಿನ ಅಗ್ನಿ ಪರೀಕ್ಷೆ ಅಂದ್ರೆ, ಅವ್ರನ್ನ ತಗೊಂಡು ಬಿಗ್ ಬಾಸ್ ಮನೇಲಿ ಯಾವ ರೀತಿ ಎಲ್ಲ ಟಾಸ್ಕ್ ಎಲ್ಲ ಇರುತ್ತೆ ಆವಾಗಲೇ ಕೊಡ್ತಾರೆ. ಒಂದ್ 20 ಜನ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಒಂದು 5 ಜನ ಸೆಲೆಕ್ಟ್ ಮಾಡ್ತಾರೆ, 15 ಜನ ಹೊರಗಡೆ ಹೋಗ್ತಾರೆ. ಆವಾಗ್ಲೇನೆ ಎಲಿಮಿನೇಷನ್ ಇರುತ್ತೆ. ವೋಟಿಂಗ್ ಲಿಸ್ಟ್ ಎಲ್ಲ ಕೊಡಂಗಿಲ್ಲ, ಎಲಿಮಿನೇಟ್ ಅವರೇ ಮಾಡ್ತಾರೆ, ಅವ್ರಿಗೆ ಟಾಸ್ಕ್ ಕೊಡ್ತಾರೆ. ಅವರ ರೀತಿಯಾದ ಒಂದು ರೂಲ್ಸ್ ಎಲ್ಲ ಇರ್ತವೆ. ಬಿಗ್ ಬಾಸ್ ಮೇಲೆ ಟಾಸ್ಕ್ ಯಾರು ಇರ್ತೋ ಕ್ಲಿಯರ್ ಕಟ್ ಆಗಿ ಅದನ್ನೇ ಇರುತ್ತೆ. ಅದು ಕೂಡ ನಮಗೆ ತೋರಿಸ್ತಾರೆ ಅಂತ ಅಪ್ಡೇಟ್ ಇದೆ. ಯಾಕಂದ್ರೆ ಆ ಕಾಮನ್ ಮ್ಯಾನ್ಸ್ ಅಲ್ಲಿ 15-20 ಜನದಲ್ಲಿ ಈ 5 ಜನ ಯಾವ ರೀತಿ ಎಲ್ಲ ಸೆಲೆಕ್ಟ್ ಆದ್ರು, ಯಾವ ಕಾರಣಕ್ಕೆ ಸೆಲೆಕ್ಟ್ ಆದ್ರು, ಯಾವ ರೀತಿ ವರ್ತನೆ ಇತ್ತು, ಇವ್ ಬಿಹೇವಿಯರ್ ಏನು, ಯಾರ್ದೆಲ್ಲ ಟಾಸ್ಕ್ ಆಡಿದ್ರು, ಬಿಗ್ ಬಾಸ್ ಶುರುವಾಗಕ್ಕಿಂತ ಮುಂಚೆನೆ ಎಲಿಮಿನೇಟ್ ಮಾಡಿ 5 ಜನನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇದೆ. ಇದು ಸೇಮ್ ತೆಲುಗಲ್ಲಿ ಆಗ್ತಾ ಇದೆ ಅಗ್ನಿ ಪರೀಕ್ಷೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಕೂಡ ತಗೊಂಡ್ಬರ್ತಾರೆ. ಬಟ್ ಅದೆಲ್ಲ ಶೂಟ್ ಮಾಡ್ತಾರೆ. ಈ 20 ಜನ ಏನೋ ಸೆಲೆಕ್ಟ್ ಮಾಡಿರ್ತಾರೆ, ಅವ್ರನ್ನೆಲ್ಲ ಅದೆಲ್ಲ ಟಾಸ್ಕ್ ಆಗಿರ್ಬೋದು, ಅದೆಲ್ಲ ಶೂಟ್ ಮಾಡ್ತಾರೆ, ನಮಗ್ ಕೂಡ ತೋರಿಸ್ತಾರೆ. ಅದರಲ್ಲಿ ಯಾವ ರೀತಿ ಅಂದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಜಡ್ಜ್ಗಳಾಗೆಲ್ಲ ಕೂಡ ಹೋಗ್ತಾರೆ. ಜಡ್ಜಸ್ ಯಾವ ರೀತಿ ಇರ್ತಾರೆ ಅಂದ್ರೆ, ಇದಕ್ಕಿಂತ ಮುಂಚೆ ಸೀಸನ್ 10, 11, 9, 7, 4 ಹಿಂಗಿರ್ತಾವಲ್ಲ, ಅದರಲ್ಲಿ ವಿನ್ನರ್ಸ್ ಆಗಿರೋರು ತಗೊಂಡ್ಬಂದು ಜಡ್ಜಸ್ ಆಗಿರ್ತಾರೆ. ಅವ್ರ ಜಡ್ಜಸ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅವ್ರು ಟಾಸ್ಕ್ ಕೊಡ್ತಾರೆ, ಈ ಟಾಸ್ಕ್ ಆಡ್ಬೇಕು, ಈ ರೀತಿ ಆಡ್ಬೇಕು, ಇವ್ರು ಮಾಡಿದ ತಪ್ಪು, ಇವ್ರು ಮಾಡಿದ್ ಸರಿ ಅಂತ ಹೇಳಿ ಅವ್ರು ಜಡ್ಜಸ್ ಆಗಿ ತಗೊಂಡೋಗಿ ಕುಂದಿರ್ಸ್ತಾರೆ. ಅವಾಗ ನಮಗೆ ಅದೊಂದು ಕಾನ್ಸೆಪ್ಟ್ ಆಗಿ ಬರುತ್ತೆ. ಕಾಮನ್ ಮ್ಯಾನ್ಸ್ ನ ಈಜಾಗಿ ಸೆಲೆಕ್ಟ್ ಮಾಡಲ್ಲ. ಈ ಸಲ ಅಗ್ನಿ ಪರೀಕ್ಷೆ ಎದುರಿಸಬೇಕಾಗುತ್ತೆ. ಅಗ್ನಿ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ಅವ್ರಿಗೆ ಅವಕಾಶ ಅಂತ ಇರುತ್ತೆ. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ 12 ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಸುಮ್ನ ಏನೋ ಒಂದು ಸ್ಟೋರಿ ಹೇಳ್ಕೊಂಡು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಡೋರಿಗೆ ಸಾಧ್ಯ ಆಗಲ್ಲ. ಈ ಸಲ ತುಂಬಾ ಡಿಫ್ರೆಂಟ್. ಯಾಕಂದ್ರೆ ಆ ರೀತಿ ಪ್ಲಾನ್ ಮಾಡ್ತಾ ಇದಾರೆ ಸೀಸನ್ 12.
ಇವತ್ತಿನ ಒಂದು ಅಪ್ಡೇಟ್ ಇದಾಗಿತ್ತು. ಬಿಗ್ ಬಾಸ್ ಬಗ್ಗೆ ಇನ್ನು ಬೇಗ ಅಪ್ಡೇಟ್ಸ್ ಎಲ್ಲ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಆದ್ರೆ DDTV ಫಾಲೋ ಮಾಡಿ. ಮಿಸ್ ಮಾಡ್ದಾನೆ ಫೇಸ್ಬುಕ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತಾ ಅಂತ ಹೇಳೋಣ. ಮತ್ತೆ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ವಿಡಿಯೋಸ್ ಹೋಗಿ ನೋಡಿ ಯಾರೆಲ್ಲ ಬರ್ತಾರೆ ಅಂತ. ರೂಮರ್ಸ್ ಕಂಟೆಸ್ಟೆಂಟ್ಸ್ ಅವರೇ ಅಂತಲ್ಲ, ಇದು ಕೇವಲ ರೂಮರ್ಸ್ ಆಗುತ್ತೆ. ಈ ಅಪ್ಡೇಟ್ ಮಾತ್ರ ನಿಜ ಅನ್ಸುತ್ತೆ. ಯಾಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆಲ್ಲ ಟಾಸ್ಕ್ ಕೊಟ್ಟು ಟಾಸ್ಕ್ ಆಡ್ಸಿ ಅದ್ರಲ್ಲಿ ಯಾರು ಪಾಸ್ ಆಗ್ತಾರ ಅವ್ರನ್ನ ಬಿಗ್ ಬಾಸ್ ಮೇಲೆ ಕಳ್ಸೋದು ಅಂದ್ರೆ ತುಂಬಾ ಕಿಕ್ಕಿರುತ್ತಲ್ವಾ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.